ರವಿಯನ್ನು ಕಾಣದೆ ಅಗಲೆಂದು ಆಗದು, ನಿನ್ನನ್ನು ನೋಡದೆ ಈ ಪ್ರಾಣ ನಿಲ್ಲದು. ಕಡಲನ್ನು ಸೇರದ ನದಿಯಲ್ಲಿ ಕಾಣುವೆ, ನಿನ್ನನ್ನು ಸೇರದೆ ನಾ ಹೇಗೆ ಬಾಳುವೆ. ಓ ವಿರಹದ ನೋವ ಮರೆಯಲಿ ಜೀವ, ಹಾಡು ಹೇಳ್ಕೊಂಡು ರಂಗೋಲಿ ಬಿಡೋದ್ನೇ ನೋಡು ತಪ್ಪು ಮಾಡಕ್ಬಿಟ್ನಲ್ಲ. ಹೌದು, ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ವಲ್ಲ ರಂಗೋಲಿ ಇವತ್ತು. ಯಾವಾಗಲೂ ಲಕ್ಷಣವಾಗಿ ಕಾಣೋದು, ಇವತ್ತು ಯಾಕೋ ಬೋಳ್ ಬೋಳ ಕಾಣಿಸ್ತದಲ್ಲ. ಏನು ಮಾಡನೆ, ಹೂ ತರ ಮಾಡಿಬಿಡ್ತೀನಿ ಬಿಡೋದಾಗೆ. ಮಧ್ಯದಲ್ಲಿ ಒಂದು ಹೂ ಇಟ್ಬಿಡ್ತೀನಿ. ಹೂ ಇಟ್ಬಿಟ್ಟು ಸ್ವಲ್ಪ ಕುಂಕುಮ ಬೇಡ, ಎಲ್ಲರೂ ತುಳಿತಾರೆ. ಬಣ್ಣ ಹಾಕ್ಬಿಡ್ತೀನಿ, ಕಲರ್ ಬಣ್ಣ ಹಾಕ್ಬಿಟ್ಟು ಸ್ವಲ್ಪ ಡಿಸೈನ್ ಮಾಡ್ಬಿಡ್ತೀನಿ. ಯಾಕೋ ಬೋಳ್ ಬೋಳ ನನಗೆ ಇಷ್ಟ ಆಯ್ತಿಲ್ಲ. ಇನ್ನು ಬೇರೆಯವ್ರು ನೋಡ್ಬಿಟ್ರೆ ಅಯ್ಯೋ ಈ ಸೊಸೆ ಕೊಟ್ಟುವ ಹೆಂಗೆ ಬಿಟ್ಟವಳು ನೋಡು, ಒಳ್ಳೆ ಚೆನ್ನಾಗಿಲ್ಲದೆ ಹಿಂಗೆ ಬಿಟ್ಟವಳೆ ಅಂತ ಅನ್ಕೋಬೇಕು. ನನಗೆ ಯಾಕೋ ಇಷ್ಟ ಆಯ್ತಲ್ಲ ಇವತ್ತು. ಏನು ಮಾಡ್ತಿದ್ದಿ ಮಗ, ಏನು ಮಾಡ್ತಿದ್ದೀವ? ಅಮ್ಮ ರಂಗೋಲಿ ಹಾಕ್ತಾವಿನಿ ಕಣಮ್ಮ. ಆಯ್ತಾ ರಂಗೋಲಿ? ಹ್ಞೂ ಕಣಮ್ಮ, ಬಿಟ್ಟಿದ್ನ ಯಾಕೋ ಒಂಥರ ಚೆನ್ನಾಗಿ ಕಾಣಿಸ್ತಿಲ್ಲ, ಅದಕ್ಕೆ ಏನಾದರೂ ಬಣ್ಗಿನ ಹಾಕದ ಅಂತ. ಏನಾಗಿದ್ದು ರಂಗೋಲಿ? ಚೆನ್ನಾಗೇ ಇದಲ್ಲ? ಎಲ್ಲಮ್ಮ ಚೆನ್ನಾಗಿರೋದು ನೋಡು, ಒಳ್ಳೆ ಬೋಣ ಕಾಣಿಸ್ತಾ ಇಲ್ವಾ? ಚೆನ್ನಾಗಿದೆ ಅಲ್ಲವ ರಂಗೋಲಿ, ಇನ್ನೆಂಗಿರ್ಬೇಕು. ಎದ್ದು ಬಾ ಸಾಕು, ಅದೇನು ಬಿಡಿವೆ ಅದನ್ನೇ ಬುಟ್ಟಿ ಬವ್ವ ಸಾಕು, ಇದೇ ಚೆನ್ನಾಗದೆ. ಬಾ ಟೀಗಿ ಮಡಿಗೆ ಇದ್ದಾರ ಇಲ್ವೋ? ಕಣಮ್ಮ ಅತ್ತೆ ಮಡಗಿರ್ಬೇಕು ಟೀನ. ಸರಿ ಆಯಿತು, ಬಾ ಚೆನ್ನಾಗತ್ತಕ್ಕಂತ ಬಿಡು, ಇನ್ನೇನು ಮಾಡಕ್ಕೆ ಹೋಗ್ಬೇಡ, ನಡಿ ಎದ್ದಿ. ಇದು ಯಾಕೋ ಚೆನ್ನಾಗಿ ಕಾಣ್ತಿದ್ದಿಲ್ಲ ಸರಿಯಾಗಿ, ಅದಕ್ಕೆ ಬಣ್ಣನೆಲ್ಲ ಹಾಕ್ಬಿಟ್ಟು ಡಿಸೈನ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಡಿಸೈನು ಯಾವ ಡಿಸೈನು ಬೇಡ, ಏನು ಬೇಡ, ಎದ್ದು ನಡಿ ಸಾಕು. ಸರಿ ಕಣಮ್ಮ ಆಯಿತು, ಬೇಡ ಬಿಡಿ. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ನೋಡ್ರಪ್ಪ, ನಿನ್ನೆಯಿಂದ ನಾವು ಎಡಿಟ್ ಮುಖಾಂತರ ವೀಡಿಯೋಗಳನ್ನೆಲ್ಲ ತೋರಿಸ್ತೀವಿ. ಅದೇ ಮೊದಲು ಮಾಡ್ತಿದ್ವಲ್ಲ ನೋಡಿ, ಎಡಿಟ್ ಮಾಡ್ಕೊಂಡು ಆಮೇಲೆ ಅಡುಗೆ ಮಾಡೋ ತೋರಿಸೋದು, ಒಂಥರ ವಿಲೇಜ್ ವ್ಲಾಗ್ ಥರನೇ ಮಾಡ್ತಿದ್ವಲ್ಲ ನೋಡಿ, ವ್ಲಾಗ್ ಟೈಪಲ್ಲೇ ಮಾಡ್ತಿದ್ವಲ್ಲ, ಅದು ಒಳ್ಳೆ ಮಾಡೋಣ ಅಂತ ಅಂದ್ಕೊಂಡು ನಿನ್ನೆಯಿಂದ ಹಾಕಿದ್ದೀವಪ್ಪ. ಅದೇ ಸಾಂಗ್ಸು ಇರ್ತದೆ, ಆಮೇಲೆ ಜಿಪ್ಗಳು, ಆಮೇಲೆ ಏನೇನು ಇರಬೇಕು, ಈಗ ಕತೆಗಳು ಚೆನ್ನಾಗಿ ಕಾಣಬೇಕು ಅಂದರೆ ಏನೇನೋ ಇನ್ಕ್ಲೂಡ್ ಮಾಡಬೇಕು, ಅವನ್ನೆಲ್ಲ ಇನ್ಕ್ಲೂಡ್ ಮಾಡ್ಬಿಟ್ಟು ಮಾಡ್ತಾಯಿದ್ದೀವಪ್ಪ ನಿನ್ನೆಯಿಂದ. ಸಾಂಗ್ಸ್ ಆಗಿರ್ಬೋದು, ಚಿತ್ರಗಳಾಗಿರ್ಬೋದು, ಆಮೇಲೆ ಏನಾದರೂ ಅಡುಗೆ ಮಾಡ್ಬೇಕಾದ್ರೆ ಅಡುಗೆ ತೋರಿಸೋದಾಗ್ಬೋದು, ಎಲ್ಲನೂ ಇನ್ಕ್ಲೂಡ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿಯಪ್ಪ. ನೀವು ಸಪೋರ್ಟ್ ಮಾಡ್ರಪ್ಪ ನಮಗೆ. ನಿಮ್ಮ ಸಪೋರ್ಟ್ ಇದ್ದರೆ ನಮಗೂ ಈ ವಿಡಿಯೋಗಳು ಮಾಡಬೇಕು ಅಂತ ಇಂಟ್ರೆಸ್ಟು ಇರ್ತದೆ, ಆಮೇಲೆ ಚೆನ್ನಾಗಿ ಕಂಟೆಂಟು ಕೊಡೋಕ್ಕೆ ಖುಷಿನೂ ಇರ್ತದೆ. ಈಗ ಏನು ಅಂದರೆ ನಾವು ಅಷ್ಟು ಕಷ್ಟಪಟ್ಟು 4 ಅವರ್ 5 ಅವರ್ ಕೂತ್ಕೊಂಡು ಮಾಡಿರ್ತೀವಿ, ವ್ಯೂಸ್ ಕಡಿಮೆ ತಕ್ಷಣ ನಮಗೆ ಆ ವ್ಯೂಸ್ ನೋಡ್ಬಿಟ್ರೆ ಈಗ ಬೇಜಾರಾಗ್ಬಿಡುತ್ತೆ. ಆಗ ನಮಗೆ ವೀಡಿಯೋ ಮಾಡೋಕ್ಕೆಯಪ್ಪ ಮನಸ್ಸೇ ಬರೋಲ್ಲ. ಹಂಗಾಗಬಾರ್ದು, ಅದಕ್ಕೆ ಕಂಪಲ್ಸರಿ ಹಾಕೊಂಡೋಗ್ತೀವಿ, ದಿನ ಹಾಕೊಂಡೋಗ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಮೊದಲು ಡಿಸ್ಕಂಟಿನ್ಯೂ ಮಾಡಿಬಿಟ್ವಿ, ಅದು ತಿಂಗಳಿಗೊಂದ್ಸಲ ಫ್ರೀ ಆದರೆ ಆಮೇಲೆ ಪುನಃ ಬಿಜಿ ಆಗ್ಬಿಡವು. ಅದಕ್ಕೆ ಇದೆಲ್ಲ ಬೇಡ, ಈಗಲಿಂದ ಬಿಸಿ ಇರಲಿ ಫ್ರೀ ಇರಲಿ, ಡೈಲಿ ಒಂದೊಂದು ವೀಡಿಯೋ ಹಾಕ್ತೀವಿ ಕಣ್ರಪ್ಪ. ಹೆಚ್ಚು ಕಡಿಮೆ 13 ನಿಮಿಷದ ಮೇಲೆ ಮಾಡ್ತೀವಿ, ಆಲ್ಮೋಸ್ಟ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿವಿ ಕಣಪ್ಪ. ನಿಮ್ಮ ಸಪೋರ್ಟು ಹಿಂಗೆ ಇರಲಿ, ಯಾವಾಗಲೂ ಸಪೋರ್ಟ್ ಮಾಡಿ. ಒಲೆ ಮೇಲೆ ನೀರಿಟ್ಟಿವ್ನಿ, ನೀರು ಕುದ್ದಾದ್ಮೇಲೆ ಅಕ್ಕಿ ತೊಳೆದ್ಬಿಟ್ಟು ಹಾಕ್ಬಿಟ್ರೆ ಅನ್ನ ಆಗೋಯ್ತದೆ. ಸಾರು ಏನು ಮಾಡಣೆ? ಸಾರು ಟೊಮೆಟೊ ಸಾರು ಮಾಡ್ಬಿಡ್ತೀನಿ. ಇನ್ನೇನು ಮಾಡಣೆ? ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು ಚಕ್ಕೆ ಲವಂಗ, ಒಂದಿಷ್ಟು ಬೆಳ್ಳುಳ್ಳಿ, ಒಂಚೂರು ಶುಂಠಿ ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಒಳ್ಳೆ ಖಾರ ಹಾಕ್ಬಿಟ್ಟು ಮಾಡಿದ್ರೆ ಒಳ್ಳೆ ಚೆನ್ನಾಗಿರ್ತದೆ. ಖಾರವಾಗಿ ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕ್ಬಿಟ್ಟು ಒಳ್ಳೆ ಟೇಸ್ಟಾಗಿ ಮಾಡ್ಕೊಡ್ಬೇಕು. ಒಂದು ಸ್ವಲ್ಪ ಹುಳಿನೂ ಮುಂದಾಗಿರಬೇಕು, ಖಾರನೂ ಮುಂದಾಗಿರಬೇಕು, ಉಪ್ಪು ಅಷ್ಟೇ ರುಚಿಗೆ ತಕ್ಕಂಗೆ ಹಾಕ್ಬಿಟ್ರೆ ಒಳ್ಳೆ ಬಿಸಿ ಏನಕ್ಕೆ ತುಪ್ಪ ಕಲ್ಸ್ಕೊಂಡು ಉಂಟಿದ್ರೆ ಒಳ್ಳೆ ಅಮೃತ ಊಟ ಮಾಡಂಗೆ ಆಯ್ತದೆ ಕಣಪ್ಪ. ಈಗೇನು ಒಂದು ಹಪ್ಪಳ ಇದ್ದರೆ ಹಾಕ್ಬಿಡೋಣ, ಹಪ್ಪಳ ಇಲ್ಲ ಸಂಡಿಗೆ ಅವಲ್ಲ ಏನಾದರೂ ಒಂದು ಎಣ್ಣೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ಸಾಕು. ಹೌದನೂ ದಿಗ ಅಂತ ಉರಿತದೆ, ಒಳ್ಳೆ ಚೆನ್ನಾಗಿ ಉರಿತದೆ. ಬಿರಿಯಾನಿ ನೀರು ಕೈಕೊಬಿಟ್ರೆ ತೊಳೆದ್ಬಿಟ್ಟು ಹಾಕ್ಬಿಡ್ತೀನಿ. ಅವ್ವ ಹೇಳಪ್ಪ, ಏನಪ್ಪ ಅದು? ಚಿಕನ್ ತಂದೀವ್ನಿ. ಏನ ಚಿಕನ್ ತಂದಿದ್ದಿ? ಯಾಕೆ ಕೇಳಿದೆ? ಯಾಕೋ ಚಿಕನ್ ತಗೋಬೇಕು ಅನಿಸ್ತು, ಅದಕ್ಕೆ ಪಟ್ಟ ಅಂತ ಇಟ್ಕೊಬಂದ್ಬಿಟ್ಟೆ. ಅಲ್ಲ ಕಣಪ್ಪ, ಮನೇಲಿ ಏನೋ ಬೇರೆದು ಅಡುಗೆ ಮಾಡ್ಕೊಂಡಿರ್ತಾರೆ, ಈಗ ಚಿಕನ್ ತಗೊಂಡೋದ್ರೆ ಅದು ಮಾಡರೋ ಬಿಟ್ಟರೋ ಅಂತ ಸ್ವಲ್ಪ ಯೋಚನೆ ಮಾಡಿದೆ ನೀನು? ಅದನ್ನೆಲ್ಲ ಯೋಚನೆ ಮಾಡಲಿಲ್ಲ, ಚಿಕನ್ ತಗೊಬರ್ಬೇಕು ಅನಿಸ್ತು ತಗೊಬಂದೆ. ಅದೇ ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ಒಳ್ಳೆ ಸ್ಪೆಷಲಾಗಿ ಏನಾದರೂ ಮಾಡ್ಕೊಳ್ಳೋದಂತ ತಂದೆ. ಈಗ ಅಡುಗೆ ಮಾಡಾಕ್ಬಿಟ್ಟ? ಇಲ್ಲ ಕಲ, ಈಗ ಅದೇ ನೀರು ಮಡಗಿವ್ನಿ, ಬಿಸಿನೀರ ಅದು ಕುದ್ದತ್ತಿದ್ಮೇಲೆ ಅಕ್ಕಿ ತೊಳ್ಬಿಟ್ಟು ಹಾಕ್ಬಿಟ್ರೆ ಅದು ಅನ್ನ ಆಯ್ತದೆ, ಬಸ್ಬಿಟ್ರೆ ಅನ್ನ ಆಯ್ತದೆ. ಆಮೇಲೆ ಎಷ್ಟೊತ್ತು ಟೊಮೆಟೊ ಹಣ್ಣು ಸಾಂಬಾರು ಮಾಡೋದು ಅಂತ ಅಂದ್ಕೊಂಡು ಹಂಗೆ ಯೋಚನೆ ಮಾಡ್ತಾಯಿದ್ದೆ. ಹಂಗಾರೆ ಒಳ್ಳೆಯ ಕೆಲಸನೇ ಆಯಿತು. ಈಗೇನು ಅದನ್ನ ಏನು ಮಾಡಿಲ್ವಲ್ಲ, ಟೊಮೆಟೊ ಸಾರು ಏನು ಮಾಡಿಲ್ವಲ್ಲ ಅಚ್ಚುಕಟ್ಟಾಗಿ. ಇಲ್ಲಿ 1.5 kg ಚಿಕನ್ ಅದೇ, ಅದು ಏನು ಮಾಡಿ
ಏನು 1.5 kg ಚಿಕನ. ಏನು ಮಾಡನೆ, ಇನ್ನೇನು ಮಾಡನೆ, ಕಾರ್ಗಿರ ಆರಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಇದು ಮಾಡ್ತೀನಿ ಸಾರ. ಸಾರು ಬೇಡ ಕಣವ, ಯಾಕೋ ಸಾರು ಮೇಲೆ ಇಂಟ್ರೆಸ್ಟ್ ಇಲ್ಲ ನನಗೆ. ಸಾರು ತಿನ್ನಬೇಕು ಅಂತ ಅನಿಸ್ತಿಲ್ಲ ಯಾಕೋ ನಂಗೆ ಇಷ್ಟ ಆಯ್ತಲ್ಲ ಸಾರು. ಬೇರೆ ಏನಾದರೂ ಮಾಡು. ಸಾರು ಬಿಟ್ರೆ ಅದೇ ಮೆಣಸಿನ್ಕಾಯ್ದು ಮಾಡಬೇಕು, ಚಾಪೀಸ ಮಾಡೋಣ. ಇಲ್ಲ ಹಂಗೆ ಪುಡಿ ಹಾಕ್ಬಿಟ್ಟು ಉದ್ರಿಸ್ಬಿಟ್ಟು ಮಾಡ್ತಾರಲ್ಲ ಆ ಫ್ರೈ ಮಾಡೋಣ. ಇಲ್ಲಾಂದರೆ ಬಿರಿಯಾನಿ ಇಲ್ಲ ಕಬಾಬು, ಅಷ್ಟೇ. ಇನ್ನೇನು ಮಾಡೋಣ? ಹಾಂ ಸರಿ. ತಾತನೂ ಅಮ್ಮನೂ ತಿಂತಾರೆ ತಾನೇ ಇದನ್ನ? ಹ್ಞೂ ತಿಂತಾರೆ. ಏನು ಮಾಡೋಕ್ಕೆ? ಬಿರಿಯಾನಿ ಕಬಾಬ್ ಮಾಡಿಬಿಡು. ಬಿರಿಯಾನಿ ಕಬಾಬ್ ಮಾಡಿಬಿಟ್ರೆ ಒಳ್ಳೆ ಅಚ್ಚುಕಟ್ಟಾಗಿ ಊಟ ಮಾಡ್ಕೋಬೋದು. ಏನೇನು ಕಬಾಬ್ನು ತಾತ ಅಷ್ಟೊಂದು ಇಷ್ಟಪಟ್ಟು ತಿನ್ನಕ್ಕಿಲ್ಲಕಲ್ಲ. ಇದೇನವ ಅನ್ನದೊಳಗಡೆ ಚಿಕನ್ ಹಾಕಿ ಮಾಡಿರೋದು ಅಂತ ಅಂತದೆ, ಇಷ್ಟ ಆಯ್ಕಿಲ್ಲ. ಅತ್ತೆಗೂ ಅಷ್ಟೇ ಮಾವನಿಗೂ ಅಷ್ಟೇ ಇಬ್ರಿಗೂ ಇಷ್ಟ ಆಯ್ಕಿಲ್ಲ. ಏನು ಮಾಡೋದು? ಇಷ್ಟ ಆಯ್ಕಿಲ್ವಾ? ಸರಿ, ಇನ್ನೇನು ಮಾಡಿ ಅತ್ತೆಗೆ ಇನ್ನೇನು ಚಾಪೀಸು ಇಲ್ಲ ಮಾಡ್ಬಿಡು. ಹೋಗೋತ್ತಿಗೆ ಸಾಮಾನ್ಯ ಮಾಡ್ಬಿಡು. ಹೋಗೋಬತ್ತಿಗೆ ಯಾಕೆ ತಲೆ ತಿನ್ಕೊಂಡು ಅತ್ತೆಗೆ ನನಗೂ ತಲೆ ಕೆಟ್ಟೋಯ್ತಿದೆ, ನಿಂಗೂ ತಲೆ ಕೆಟ್ಟೋಯ್ತಿದೆ. ಈಗ ಏನು ಬೇಡಲೇ ಬೇಡ. ಹೋಗ್ಬಿಟ್ಟು ನೀನು ಕಾಲು ಆರಿಸ್ಕೊಂಡು ಅದೇನೋ ಮಾಡ್ತೀನಿ ನಾನು ಸಾರು ಅದು ಮಾಡಿ. ಸಾರು ಮಾಡೋಣ. ಸರಿ, ಸಾರು ಮಾಡೋಕ್ಕಾಯ್ತದೆ. ನೀನು ಇಷ್ಟಪಟ್ಟು ಕೇಳಿದೆ ಬಿರಿಯಾನಿನೂ ಕಬಾಬ್ನೂ ಬುಡತ್ತಾಗೆ ಮಾಡಿಕೊಟ್ಟನು. ಸಾರನ್ನ ಅತ್ತೆಗೂ ಮಾವನಿಗೂ ಎಷ್ಟು ಬೇಕೋ ಅವರಿಬ್ಬರಿಗೆ ಅಷ್ಟು ಮಾಡ್ಬಿಟ್ಟು ಮಡ್ಬಿಡ್ತೀನಿ. ಮಿಕ್ಕಿ ಚಿಕನಲ್ಲಿ ಬಿರಿಯಾನಿ ಕಬಾಬ್ ಮಾಡ್ಕೊಟ್ಟನು ಬಿಡು ನಿಮಗೆ. ಅಲ್ಲಕ್ಕನವ, ಸಾರು ಮಾಡಿ ಚಿಕನ್ ಕಬಾಬ್ ಮಾಡಿ ಬಿರಿಯಾನಿ ಮಾಡಿದ್ರೆ 1 kg ಯಾವ ಮೂಲೆಗೆ ಇಟ್ಕೋದು? ಇನ್ನೇನು ಮಾಡೋಣ? ಇರೋದಲ್ಲೇ ಸಾಲಿಸ್ಕೋಬೇಕು, ಇರೋದಲ್ಲೇ ಅಡ್ಜಸ್ಟ್ ಮಾಡ್ಕೊ ಊಟ ಮಾಡ್ಕೊಬೇಕು. ಇನ್ನೇನು ಮಾಡಿ ಬಿಡೋತ್ತಾಗೆ? ಬೇಡ ಬಿಡೋವತ್ತಾಗೆ. ಇನ್ನೇನು ಮಾಡಿ ಹೋಗ್ಬಿಟ್ಟು ಸಾರು ಮಾಡ್ಬಿಡು. ಚಿಕನ್ ಕಬಾಬು ಆಮೇಲೆ ಬಿರಿಯಾನಿ ಅವೆಲ್ಲ ಬೇಕು ಅಂದರೆ ಒಂದು 2-3 kg ಆದರೂ ಬೇಕಲೇಬೇಕು. ನಮ್ಮ ಮನೇಲಿ ಏನು ಕಡಿಮೆ ಜನ ಇದ್ದಾರೆ. ನಾನು, ತಮ್ಮ, ಆಮೇಲೆ ನೀನು, ಅಪ್ಪ, ಆಮೇಲೆ ಸೀತಾ, ತಂಗಿ ರಾಧನು ಅವಳೆ, ಆಮೇಲೆ ಅಜ್ಜಿ, ತಾತ ಅವರೆಲ್ಲ ಅವರೇ. ಜಾಸ್ತಿ ಆಯ್ತು ಕಣವ. 1 kg ಮೂಲೆಗೂ ಇಟ್ಕೋಕ್ಕಿಲ್ಲ, ಒಂದು ರೌಂಡು ಬರೋಕ್ಕಿಲ್ಲ. ತಿಂತ ಅಚ್ಚುಕಟ್ಟಾಗಿ ತಿನ್ನಬೇಕು. ಅದಕ್ಕೆ ಇವಾಗ ನನ್ನ ಮೇಲೆ ಇದಾಗಬೇಡ ಆಯಿತಾ? ಬೇಜಾರು ಮಾಡ್ಕೊಬೇಡ. ಎಲ್ಲ ಬಿರಿಯಾನಿ ಕಬಾಬ್ ಮಾಡ್ಕೊಂಡಿಲ್ವಲ್ಲ ಅವ್ನಿಗೆ ಅಂತ ಅನ್ಕೋಬೇಡ. ನಾನೇ ನೆಕ್ಸ್ಟ್ ಭಾನುವಾರ ಇಲ್ಲಾಂದರೆ ನಿನ್ಗೆ ಯಾವಾಗಲೂ ಸುಕ್ಕಿ ಕಿಲೋರ ಬೇಕು ಅಂದಾಗ ಹೇಳು ನನಗೆ, ಆವಾಗಲೇ ತಂದುಬಿಡ್ತೀನಿ. ಒಂದು 3 kg ಯಾರು ತಂದುಬಿಟ್ರೆ 1 kg ಕಬ್ಬು, 1 kg ಸಾರು, ಬೇಕಾದ್ರೆ 1 kg ಬಿರಿಯಾನಿನೂ ಮಾಡ್ಕೊಬಿಟ್ರು ಆಯ್ತದೆ. ಸರಿ ಅಲ್ವವ? ನೀನು ಹೇಳೋದು ಸರಿ ಹಂಗಾರೆ. ಆದರೂ ನಿಂಗೆ ಬಿರಿಯಾನಿ ಮಾಡ್ಕೊಂಡಿಲ್ವಲ್ಲ ಅಂತ ಅಳ್ಳು ಮನಸ್ಸು ಆಯ್ತದೆ ಕಲ. ತಲೆ ಕೆಡ್ಸ್ಕೊಬೇಡ ಅಂದಿದ್ದು ಅದಕ್ಕೆ. ನನ್ನ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ. ಈ ಸಲ ಸಾರು ಮಾಡಿಬಿಡು. ನೆಕ್ಸ್ಟ್ ಸಲ ತಂದಾಗ ಬಿರಿಯಾನಿ ಕಬ್ಬು ಮಾಡ್ಕೊಳಕ್ಕಾಯ್ತದೆ. ಸರಿ ಕಣಪ್ಪ, ಆಯಿತು. ಮಾಡ್ಬಿಟ್ಟು ಹೋಗಪ್ಪ ಅಲ್ಲಿ. ಸ್ವಲ್ಪ ಬಿರ್ಬಿರ್ನೆ ಮಾಡ್ಬಿಡವ. ಆಯಿತು ಕಣಪ್ಪ, ಮಾಡ್ಬಿಡ್ತೀನಿ ಹೋಗು. ಇನ್ನೇನು ಈ ಒಲೆಯಲ್ಲಿ ಅಕ್ಕಿ ತೊಳೆದು ಹಾಕ್ಬಿಟ್ರೆ ಆಗಲೇ ಮಳೆ ಬಂದುಬಿಡ್ತದೆ. ಆಮೇಲೆ ಬಸ್ಬಿಟ್ಟು ಹಳ್ಳಕ್ಕೆ ಇಟ್ಬಿಟ್ರೆ ಆಯ್ತದೆ. ಇನ್ನೊಂದು ಈಗ ಇದು ಅನ್ನ ಆಗೋ ತನಕ ನಾನು ಖಾರ ಗಿರಕ್ಕೆಲ್ಲ ಆರಿಸ್ಕೊಂಡು ರೆಡಿ ಮಾಡ್ಕೊತೀನಿ. ಆಮೇಲೆ ಚಿಕ್ಕಿಕನ್ನೆಲ್ಲ ತೊಳ್ಕೊಬೇಕಲ್ಲ, ಅವನ್ನೆಲ್ಲ ರೆಡಿ ಮಾಡ್ಕೊತೀನಿ. ಅಷ್ಟರಲ್ಲಿ ಅನ್ನ ಆಗೋಯ್ತದೆ. ಆಮೇಲೆ ಸಾರು ಒಂದು ಕುದಿಯೋಕ್ಕೆ ಆದಮೇಲೆ ಅದು ಆದಂಗೆ ಆಮೇಲೆ ಹಿಟ್ಟು ತಿರ್ಸ್ಬಿಡ್ತೀನಿ ಅಲ್ವಾ? ಅವ್ಕನವ ಹಿಟ್ಟು ಮಾಡ್ಬಿಡವ. ಒಳ್ಳೆ ಕೆಲಸನೇ ಆಯಿತು ಬಿಡು. ಇನ್ನೂ ಅಕ್ಕಿನೂ ಹಾಕಿಲ್ಲ. ಇಷ್ಟೆಲ್ಲ ಅಕ್ಕಿ ಹಾಕ್ಬಿಟ್ರೆ ಅನ್ನ ಉಳ್ಕೊಬಿಡ್ತದೆ ತಂಗ್ಳನ ಸಂಜೆಗೆ ಯಾವಳು ತಿಂದರೂ ತಂಗ್ಳನ ತಿನ್ನೋಕೆ ಆಯ್ತಿಲ್ಲ. ನೀರನ್ನು ಸ್ವಲ್ಪ ತೆಗೆದ್ಬಿಟ್ಟು ಅಕ್ಕಿನೂ ತೆಗೆದ್ಬಿಟ್ಟು ಒಂದು ಹೋಳು ಹಾಕ್ತೀನಿ. ಏನವ ಸ್ವಲ್ಪನೇ ಹಾಕು, ಜಾಸ್ತಿ ಅನ್ನ ಮಾಡಿಬಿಡ. ಯಾರು ಉಂಡರು? ನೀನು ಅಮ್ಮನೂ ಉಣ್ಣಕ್ಕಿಲ್ಲ, ತಾತನೂ ಉಣ್ಣಕ್ಕಿಲ್ಲ. ನೀನು ಸ್ವಲ್ಪ ತಿಂದವ್ರಿಲ್ಲ. ಅಪ್ಪನೂ ಅಷ್ಟೇ ಜಾಸ್ತಿ ಊಟ ಮಾಡೋಕ್ಕಿಲ್ಲ. ಮಾಡಿದ್ರೆ ಸೀತಾ, ಆಮೇಲೆ ಅವ್ರ ತಂಗಿ ರಾಧ ಅಷ್ಟೇ. ಇನ್ಯಾರು ಮಾಡೋರು? ಇನ್ಯಾರು ಮಾಡೋಕ್ಕಿಲ್ಲ. ಆಮೇಲೆ ಮಧು ಅವನು ಅಷ್ಟೇ ಇಟ್ಕಿಟ್ಟು ಉಣ್ತಾನೆ. ಸ್ವಲ್ಪ ಅನ್ನನೂ ಉಣ್ತಾನೆ ಅಷ್ಟೇ. ಒಂದು 3 ಜನಕ್ಕೆ 4 ಜನ ಅಷ್ಟೇ ಅನ್ನ ಉಣ್ಣೋದು. ಯಾರೋ ಅನ್ನಗಿನ ಉಣ್ಣಕ್ಕಿಲ್ಲ. ಇಟ್ಟು ಉಣ್ತಾರೆ. ಅವ್ವ ಅಚ್ಚುಕಟ್ಟಾಗಿ ಮಾಡಿಬಿಡು. ಎಷ್ಟು ಬೇಗ ಆದದು? ಅಲ್ಲ ಕಣಪ್ಪ, ಇವಾಗ ತಂದ್ಬಿಟ್ಟು ಎಷ್ಟು ಬೇಗ ಆಗೋದು ಅಂದರೆ ಹೋಗು, ಒಂದು 3/4 ಗಂಟೆ ಒಳಗಡೆ ಮಾಡ್ಬಿಡ್ತೀನಿ ಹೋಗು. ಆದಷ್ಟು ಬೇಗ ಮಾಡವ. 3/4 ಗಂಟೆ ಇದ್ರೆ 3/4 ಗಂಟೆನೇ ಆಗಲಿ ಅಂತ ಕಾಯ್ತು ಕೂತ್ಕೋಬೇಡ. ಸರಿ ಮಾತಾಡ್ತಿದ್ದಿ, ಹೋಗು. ಈಗ ತಂದು ಕೊಟ್ಬಿಟ್ಟು ಇಷ್ಟು ಬೇಗನೆ ಬೇಕು ಅಂದರೆ ಹೆಂಗಾದದು? ಮೊದಲಾರು ಹೇಳಿದ್ರೆ ಕಾರ್ಗಿರಾಗ ರೆಡಿ ಮಾಡ್ಕೊತಿದ್ದಿಲ್ವ ನಾನು? ಆಗ ಒಗ್ಗರಣೆ ಹಾಕ್ಬಿಟ್ಟು ಮಾಡೋಕ್ಕಾಯ್ತಿಲ್ವಾ? ಅದೇ ಸೀಮಣೆ ಒಲೆ ಅದಲ್ಲ ಸ್ಟವ್ವು, ಆ ಸ್ಟವ್ವಲ್ಲಿ ಕಸ್ಕೊಂಡು ಮಾಡ್ಬೋದಿತ್ತು. ಅನ್ನಗಿನ ಮಾಡಿಕೊಂಡು ಇನ್ನೊಂದಲ್ಲಿ ಸಾರು ಮಾಡ್ಕೊಬಿಟ್ಟಿದ್ರೆ ಮುಗಿತಿತ್ತಿಲ್ವಾ? ಇವಾಗ ತಂದ್ಬಿಟ್ಟು ನೀನು ಹೋಗವ, ಸುಮ್ಮನೆ ಹೋಗು. ಮಾಡ್ತೀನಿ ಕಂತೆ, ಆದರೂ ಒತ್ತು ಮಾಡೋಕ್ಕಿಲ್ಲ, ಬಿರ್ಬಿರ್ನೇ ಮಾಡ್ತೀನಿ ಹೋಗು. ಸರಿ ಕಣವ, ಆಯಿತು. ಏನವ ಅದೇ ಕಣತ್ತೆ, ನಿಮ್ಮ ಮಗ ಚಿಕನ್ ತಂದ್ರಂತಲ್ಲ ಗನವ? ನನಗೂ ಗೊತ್ತಿತ್ತಿಲ್ಲ. ಈಗ ತಾನೇ ತಂದು ಮಾಡ್ಬಿಟ್ಟು ಹೋದೆ. ಅದಕ್ಕೆ ಸಾರು ಮಾಡೋದಂತ ಅನ್ಕೊಂಡಿನಿ ಕಣವ. ಗನತೆ ನನಗೂ ಹೇಳಿದ್ರು ಚಿಕನ್ ತಂದೀವಿ ಅಂತ. ಅಲ್ಲ ನೀವು ನೋಡಿ ಟೊಮಟನ್ ಸಾಂಬಾರು ಮಾಡ್ತೀನಿ ಅಂತ ಅಂತಿದ್ರಿ. ಇದು ಏನಾಗೋಯ್ತು ಅಲ್ಲ ಅಂದ್ಬಿಟ್ಟು ಕೇಳೋದಂತ ಬಂದೆ ಕಣತೆ. ಗನವ ನಿಜವಯ್ಯ, ತನ್ನ ಮಡ್ಗಿ ನೋಡಲಿ ಆ ಕಡೆನೆ ಗನತೆ. ಅದಕ್ಕೆ ನಿಮಗೂ ಸಹಾಯ ಮಾಡೋದಂತ ಬಂದೆ. ಏನು ಮಾಡ್ಕೊಡೋಣ? ಬೇಡ ಹೋಗು, ಮಾಡ್ಕೊತೀನಿ. ಇದು ಒಂದು ಕೆಲಸವಾ, ಮಾಡ್ಕೊತೀನಿ ಹೋಗು. ಇಲ್ಲ ಹೇಳಿ,
ಇವತ್ತು ಬೇರೆ ಬಾಡ್ಸಾರು ಪಾಪ ಒಬ್ರಿಗೆ ರಿಸ್ಕ್ ಐಕಿಲ್ವ ಎಲ್ಲ ಹೇಳಿ ಏನು ಮಾಡ್ಕೊಡನೆ ಚಿಕನ್ ತೊಳ್ಕೊ ಬರೋಣ ಚಿಕನ ಬೇಡ ಕೈನೆಲ್ಲ ಗಬ್ ಗಿಬ್ ಮಾಡ್ಕೊಳ್ಳೋದು ಬೇಡ ನಾನು ತೊಳ್ಕೊತೀನಿ ನೀನು ಬಂದ್ಬಿಟ್ಟು ನೀರಿಗೆ ಕೊಡ್ಬಿಡು ಸಾಕು ನೀರಿಗೆ ಕೊಡ್ಬೇಕಾ ಹ್ಞೂ ಕಣತೆ ಆಯಿತು ಸರಿ ಕಣತೆ ಕಣವ ಸರಿ ಇರು ಒಂದೇ ನಿಮಿಷ ಅಕ್ಕಿನ ತೆಗ್ದಾಕ್ಬಿಟ್ಟು ಅವ ಜಾಸ್ತಿ ಆಗೋತು ಕಣವ ನಾನು ಬರೀ ಅನ್ನ ಮಾಡಿಬಿಟ್ಟು ಟೊಮಟೊ ಹಣ್ಣು ಸಾಂಬಾರು ಮಾಡ್ಕೊಂಡು ತುಪ್ಪ ಆಮೇಲೆ ಹಪ್ಳ ಏನಾದರೂ ಹಾಕ್ಲಾಗಂತ ಅನ್ಕೊಂಡಿದ್ನ ಅದಕ್ಕೆ ಇಲ್ಲಿ ನೋಡು 2 ಪಾವ್ ಹಾಕಿದೆ ಅಕ್ಕಿನ ಈಗ 2 ಪಾವಿನಿಗೆ ದಂಡ ಆಯ್ತದೆ ಹಿಟ್ಟು ಮಾಡಬೇಕಲ್ಲ ಚಿಕನ್ ಸಾಂಬಾರು ಅನ್ನ ಅಂದರೆ ಆಯ್ಕಿಲ್ಲ ಚಿಕನ್ ಸಾರು ಮುದ್ದೆ ಬೇಕು ಅದಕ್ಕೆ ಸ್ವಲ್ಪ ತೆಗ್ದಾಕ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ನೀರನ್ನು ತೆಗೆದುಬಿಟ್ಟು ಹಾಕ್ಬಿಟ್ಬತ್ತೀನಿ ಒಂದೇ ನಿಮಿಷ ಕಣವ ಸರಿ ಕಣತೆ ಆಯಿತು ಈಗ ಏನು ಮಾಡು ಗೊತ್ತಾ ನಿನ್ನ ಕೈಯಲ್ಲಿರೋ ಬಾಡು ಚಿಕನ್ ಬೇಡದಲ್ಲ ಆ ಬಾಡ್ನೆಲ್ಲ ಈ ಬಾಂಡೆಗೆ ಸುರಿದ್ಬಿಟ್ಟು ಒಂದು ಚೌರ್ಗೆ ನೀರು ತಗೊಬಂದ್ಬಿಡು ಆಯ್ತವ ನಾನು ತೊಳ್ಕೊಬತ್ತೀನಿ ಬುಡಿ ಅಂದರೆ ಕೇಳಕ್ಕೆ ಇಲ್ವಲ್ಲ ನೀವು ಇಡ್ಲಿ ಬಿಡವ ಕೈನೆಲ್ಲ ಯಾಕಂಗೆ ಚಂದೊಳಿ ಕೈನೆಲ್ಲ ಗಬ್ಗೆ ಬೀಳ್ಸ್ಕೊಂಡಿರಿ ನಾನು ತೊಳ್ಕೊಟನು ನೀನು ಹೋಗ್ಬಿಟ್ಟು ಒಂದು ಚೌರ್ಗೆ ನೀರು ತಗೊಬಂದ್ಬಿಡು ಆಮೇಲೆ ಸ್ವಲ್ಪ ಅಷ್ಟು ಪುಡಿ ತಗೊಬಂದ್ಬಿಡು ಅಷ್ಟು ಪುಡಿ ಹಾಕೊಂಡು ಒಂದ್ಸಲ ತೊಳ್ದಾಕ್ಬಿಡದ ಆಯ್ತವ ಸರಿ ಕಣತೆ ಆಯಿತು ಅದನ್ನ ಕವರ್ ಅದೆಲ್ಲ ಉಲ್ಟಾ ಮಾಡಿಬಿಟ್ಟು ಈ ಬಾಣಲಿಗೆ ಸುರಿದ್ಬಿಟ್ಟು ಗಬ್ ಮಾಡ್ಕೊಬೇಡ ಕೈಗೆಲ್ಲ ಅಲ್ಲಿ ಮಾಮೂಲಿ ಚಿಕನ್ ಕಟ್ ಮಾಡೋರು ನೀರು ಪಾರ್ವಣಕ್ಕೆಲ್ಲ ಸುಮ್ಮನೆ ತುಂಬಿಡ್ತಾರೆ ಆಯ್ತಾ ಈಗ ಏನು ಮಾಡು ಅಂದರೆ ಕೈನ ಸೋಗಿಸ್ಕೋಬೇಡ ಗಬ್ ಗಿಬ್ ಮಾಡ್ಕೋಬೇಡ ಹಂಗೆ ಸುರಿದ್ಬಿಟ್ಟು ಹೊಂಟೋಗು ಇಲ್ಲ ಕೊಡು ನಾನೇ ಸುರ್ಕೋತೀನಿ ನಾನು ಕೊಟ್ಬಿಡು ಹೋಗೀಗ ಮಡ್ಬಿಟ್ಟು ಹೊಂಟೋಗೀಗ ಒಳ್ಳೆ ಕೆಲಸ ಅದು ಮಡ್ಬಿಟ್ಟು ಹೊಂಟೋಗು ನೀರು ತಗೊಂಬಂದ್ಬಿಡು ನೀನು ಬರೋ ತನಕ ನಾನೇ ಸುರ್ಕೋತೀನಿ ಆಮೇಲೆ ಗಬ್ ಗಿಬ್ ಮಾಡ್ಕೊಳ್ಳೋದು ಬೇಕಾಗಿರಕ್ಕಿಲ್ಲ ನನಗೆ ಅದಕ್ಕೆ ಬೇಡ ಬಿಡು ಇಲ್ಲೇ ಮಡ್ಗನತೆ ಮಡ್ಗದ್ ಬೇಡ ಕೈ ಕೊಟ್ಬಿಡು ನನಗೆ ಅಲ್ಲಿ ಮಡ್ಬಿಟ್ರೆ ಆ ಕವರ್ಗೆಲ್ಲ ಮಣ್ಣು ಅಂಟ್ಕೊಂಡು ಆ ಮಣ್ಣು ಆಮೇಲೆ ಸೂರ್ಯ ಹೊತ್ತಿಗೆ ಉದ್ಗಿದ್ರು ಬಿಟ್ರೆ ಬಾಡ ಮೇಲೆ ಆಮೇಲೆ ಕಲ್ಲು ನರಕ್ ಅಂತವೆ ಆಮೇಲೆ ತಿನ್ನೋಕ್ಕೂ ಇಷ್ಟ ಆಯ್ತಿಲ್ಲ ತಿನ್ನೋದಂತ ಆಸೆಗಿರ್ತೀವಲ್ಲ ಅದೆಲ್ಲ ಹಾಳಾಗ್ಬಿಡ್ತದೆ ಚೆನ್ನಾಗಿರ್ಕಿಲ್ಲ ಕೈ ಕೊಡು ತಗೊಳ್ಳಿಯತ್ತೆ ನಿಂದ್ರಪ್ಪ ನೋಡಿ ಈ ವಿಡಿಯೋದಲ್ಲಿ ಇಷ್ಟು ತೋರ್ಸೋಕ್ಕಾಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಪ್ಪ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಂಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಪೋರ್ಟ್ ಹಿಂಗೆ ಮಾಡಿ ಧನ್ಯವಾದಗಳು